ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಎ ಎಂ ಮುಜಾವರ್ ಸರ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಕರ್ ಅಕಾಡೆಮಿ. ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನೀವು ಪ್ರತಿ ಸರಿ ವಿಚಾರ ಮಾಡ್ತಾ ಇರ್ತೀರಿ, ನನಗೆ ಓದಲಿಕ್ಕೆ ಬರುತ್ತೆ, ಬರೀಲಿಕ್ಕೆ ಬರುತ್ತೆ, ಬೇರೆಯವ್ರು ಮಾತಾಡಿದ್ದು ಅರ್ಥ ಆಗುತ್ತೆ, ಆದರೆ ನನಗೆ ಬೇಗ ಬೇಗ ಇಂಗ್ಲೀಷಲ್ಲಿ ಹೇಳೋಕ್ಕೆ ಆಗ್ತಾಯಿಲ್ಲ. ಯಾವ ರೀತಿ ನಾನು ಇಂಗ್ಲೀಷಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಸೊ ಯಾವ ರೀತಿ ನಾನು ಇಂಗ್ಲೀಷ್ ಕಲಿಬೇಕು ಅನ್ನೋ ಒಂದು ಪ್ರಶ್ನೆಗಳು ಭಾಳಷ್ಟು ಸಂದರ್ಭದಲ್ಲಿ ನಮಗೆ ಬರ್ತಾ ಇರ್ತದೆ. ಸೊ ಇವತ್ತಿನ ತರಗತಿಯಲ್ಲಿ ನೀವು ಬೇಗ ಬೇಗ ಇಂಗ್ಲೀಷಲ್ಲಿ ಹೇಗೆ ಮಾತಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಮೇನ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಸೊ ದಯವಿಟ್ಟು ಬರ್ಕೊಳ್ಳಿ. ಸೊ ಟೇಕ್ ಅ ಬುಕ್ ಆ್ಯಂಡ್ ಪೆನ್ ಆ್ಯಂಡ್ ರೈಟ್ ಡೌನ್. ಮೇನ್ ವರ್ಬ್ಸ್ ಅಂದರೆ ಮುಖ್ಯ ಕ್ರಿಯಾಪದಗಳು ಅಂತ ಹೇಳಿ ಕರಿತೀವಿ. ಸೊ ಕ್ರಿಯಾಪದ ಅಂದರೆ ನಿಮ್ಗೆ ಗೊತ್ತಿದೆ, ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ. Verb is a word which describe an action of a person, animal and things. ವ್ಯಕ್ತಿ, ಪ್ರಾಣಿ ಹಾಗೂ ವಸ್ತುಗಳ ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಕನ್ನಡದಲ್ಲಿ ನಾವು ಸರಳವಾಗಿ ಸುಲಭವಾಗಿ ಬರೆದಿದ್ದೇನೆ, ಊಟ ಮಾಡಿದ್ದೇನೆ, ಬಂದಿದ್ದಾನೆ, ಹೋಗಿದ್ದಾಳೆ, ಹಾಡಿದ್ದಾನೆ, ಮಳೆ ಬಂದಿರುತ್ತದೆ, ಈ ರೀತಿ ಸಹಜವಾಗಿ ಕನ್ನಡದಲ್ಲಿ ನಮಗೆ ಬಾಯಿಗೆ ಬಂದ್ಬಿಡುತ್ತೆ. ಆದರೆ ಇಂಗ್ಲೀಷಲ್ಲಿ ಏನು ಹೇಳಬೇಕು? ಕಾಲೇಜಿಗೆ ಹೋಗಿದ್ದಾನೆ ಅನ್ನೋಕ್ಕೆ ಏನು ಹೇಳಬೇಕು? ಊಟ ಮಾಡಿದ್ದೇನೆ ಅನ್ನೋಕ್ಕೆ ಏನು ಅನ್ನಬೇಕು? ಹಾಡಿದ್ದಾನೆ ಅನ್ನೋಕ್ಕೆ ಏನು ಅನ್ನಬೇಕು? ಈ ರೀತಿ ನಮಗೆ ಭಾಳಷ್ಟು ಕನ್ಫ್ಯೂಸ್ ಇದೆ, ಡೌಟ್ಸ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಅದನ್ನು ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೊ ಇಲ್ಲಿ ಫಸ್ಟ್ ಲೈನ್ ಇದೆ, ವರ್ಬ್ ಒನ್ ಅಂತ ಹೇಳಾಗುತ್ತೆ. ವರ್ಬ್ ಒನ್ ಮೀನ್ಸ್ ಪ್ರೆಸೆಂಟ್ ಟೆನ್ಸ್. ಸೊ ವರ್ಬ್ ಟು ಮೀನ್ಸ್ ಪಾಸ್ಟ್ ಟೆನ್ಸ್ ಆ್ಯಂಡ್ ವರ್ಬ್ ತ್ರೀ ಮೀನ್ಸ್ ಪಾಸ್ಟ್ ಪಾರ್ಟಿಸಿಪಲ್. ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ. So verb 1 means present tense, verb 2 means past tense, verb 3 means past participle. So verb 1 ಅಂದರೆ ಈಗ ಅಂತ ಆಗುತ್ತೆ, verb 2 means ಆಗ ಅಂತ ಆಗುತ್ತೆ. ಸೊ ಇಲ್ಲಿ ಇದಕ್ಕೆ ಭೂತ ಕೃದ್ವಾಚಕ, ಇದು ವರ್ತಮಾನ ಕಾಲ, ಇದು ಭೂತಕಾಲ, ಇದು ಭೂತ ಕೃದ್ವಾಚಕ. ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಭೂತ ಕೃದ್ವಾಚಕ ಅಂತೇಳಿ ಕರಿತೀವಿ. ಹಾಗಾದರೆ ಸೊ ನೋಡಿ, ಇದು ವರ್ಬ್ 1. ಬಿ ಅಂದರೆ ಈಗ ಇರು ಅಂತ ಆಗುತ್ತೆ, ಈಗ ಇರು. ಇದನ್ನು ನಾವು ಭೂತಕಾಲದಲ್ಲಿ ಹೆಂಗೆ ಹೇಳಬೇಕು ಅಂದರೆ ವಾಸ್ ಅಂತ ಆಗುತ್ತೆ. ಬಿದ ಭೂತಕಾಲ ಏನು? ವಾಸ್ ಅಂತ ಆಗುತ್ತೆ. ವಾಸ್ ಅಂದರೆ ಆಗ ಇದ್ದೆ. ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ, ಆಗ ಇದ್ದೆ. ಸೊ ಅದೇ ರೀತಿಯಾಗಿ ಬೀನ್ ಅಂದರೆ ಇದ್ದಿದ್ದೇನೆ. ಬೀನ್ ಅಂದರೆ ಇದ್ದಿದ್ದೇನೆ. ಈಗ ಇರು, ಆಗ ಇದ್ದೆ, ಇದ್ದಿದ್ದೇನೆ. ಓಕೆ, ಬೀನ್ ಈಗ ಇರು, ವಾಸ್ ಆಗ ಇದ್ದೆ, ಬೀನ್ ಇದ್ದಿದ್ದೇನೆ. ಸೊ ಆರ್ ಈಗ ಇದ್ದೇವೆ, ಸೊ ವೇರ್ ಆಗ ಇದ್ದೇವೆ. ಆರದ ಭೂತಕಾಲ ವೇರ್ ಅಂತ ಆಗುತ್ತೆ, ಆಗ ಇದ್ದೇವೆ ಅಂತ ಆಗುತ್ತೆ. ಬೀನ್ ಅಂದರೆ ಇದ್ದಿದ್ದೇವೆ ಅಂತ ಆಗುತ್ತೆ. ಸೊ ಬಿ ವಾಸ್ ಬೀನ್, ಆರ್ ವೇರ್ ಬೀನ್. ಸೊ ಪ್ಲೀಸ್ ಟ್ರೈ ಟು ರಿಮೆಂಬರ್. ಅಟ್ ದ ಸೇಮ್ ಟೈಮ್ ಬಿಕಮ್ ಈಗ ಆಗು, ಬಿಕೇಮ್ ಆಗ ಆದೆ, ಬಿಕಮ್ ಆಗಿದ್ದೇನೆ. ಓಕೆ ನೋಡಿ, ಒಂದು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಎಲ್ಲಿವರೆಗೆ ವರ್ಬ್ 1, ವರ್ಬ್ 2, ವರ್ಬ್ 3 ಬರಲ್ಲ, ಅಲ್ಲಿವರೆಗೆ ನಿಮಗೆ ಇಂಗ್ಲೀಷಲ್ಲಿ ವಾಕ್ಯ ಮಾಡೋಕ್ಕೆ ಬರಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ರೈಟ್ ರೈಟ್ ಇಂಗ್ಲೀಷ್ ಆ್ಯಂಡ್ ಆಸ್ ವೆಲ್ ಸ್ಪೀಕ್ ಇನ್ ಇಂಗ್ಲೀಷ್. ಇಟ್ ಈಸ್ ಇಂಪಾಸಿಬಲ್. ಸೊ ಬಿಗಿನ್ ಅಂದರೆ ಈಗ ಪ್ರಾರಂಭಿಸು. ಬಿಗ್ಯಾನ್ ಮೀನ್ಸ್ ಆಗ ಪ್ರಾರಂಭಿಸಿದೆ. ಬಿಗನ್ ಅಂದರೆ ಪ್ರಾರಂಭಿಸಿದ್ದೇನೆ. ಈಗ ಪ್ರಾರಂಭಿಸು, ಆಗ ಪ್ರಾರಂಭಿಸಿದ್ದೇನೆ. ಈಗ ಇದು ಹೇಗೆ ಹೆಲ್ಪ್ ಆಗುತ್ತೆ ಸರ್ ಇದು ಅಂತ ನೀವು ಕೇಳ್ಬೋದು. ನೋಡಿ, ನಾನು ತೋರಿಸ್ತೀನಿ ಇಲ್ಲಿ. ಬ್ರೇಕ್ ಈಗ ಮುರಿ, ಬ್ರೇಕ್ ಅಂದರೆ ಈಗ ಮುರಿ. ಬ್ರೋಕ್ ಅಂದರೆ ಆಗ ಮುರಿದೆ, ಬ್ರೋಕನ್ ಅಂದರೆ ಮುರಿದಿದ್ದೇನೆ. ಬ್ರೋಕನ್ ಮೀನ್ಸ್ ಮುರಿದಿದ್ದೇನೆ. ಸರ್ ಇದು ಇಂಗ್ಲೀಷಲ್ಲಿ ಬರಿಬೇಕಾದಾಗ, ಮಾತಾಡಬೇಕಾದಾಗ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ಸೊ ಇಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾನು ಈಗ ಪೆನ್ನನ್ನು ಮುರಿಯುತ್ತೇನೆ ಅಂತ ಹೇಳಬೇಕಾಗಿದೆ. ಐ ಬ್ರೇಕ್ ಅ ಪೆನ್. ಮುರಿಯುತ್ತೇನೆ ಅನ್ಬೇಕಾದ್ರೆ ಐ ಬ್ರೇಕ್ ಅ ಪೆನ್, ಮುರಿಯುತ್ತೇನೆ. ಇದು ವರ್ಬ್ ಟು ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ಬೇಕಾದ್ರೆ, ನಾನು ಆಗ ಪೆನ್ನನ್ನು ಮುರಿದೆ ಅನ್ಬೇಕಾದ್ರೆ ಐ ಬ್ರೋಕ್ ಅ ಪೆನ್, ನಾನು ಆಗ ಮುರಿದೆ. ಮುರಿದಿದ್ದೇನೆ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಬ್ರೋಕನ್ ಅ ಪೆನ್, ಆಲ್ರೆಡಿ ಈಗ ಮುರಿದಿದ್ದೇನೆ, ಈಗ ತಾನೇ ಆಗಿದೆ. ಹ್ಯಾವ್ ಅಂದರೆ ಈಗ. ನಿನ್ನೆ ಮುರಿದಿದ್ದೆ ಅನ್ಬೇಕಾದ್ರೆ ಹ್ಯಾಡ್ ಬ್ರೋಕನ್, ಐ ಹ್ಯಾಡ್ ಬ್ರೋಕನ್, ನಿನ್ನೆ ಮುರಿದಿದ್ದೆ. ಐ ಹ್ಯಾಡ್ ಬ್ರೋಕನ್ ಎಸ್ಟರ್ಡೇ. ನಾಳೆ ಮುರಿದಿರುತ್ತೇನೆ. ಐ ಶಾಲ್ ಹ್ಯಾವ್ ಬ್ರೋಕನ್ ಟುಮಾರೋ, I shall have broken pen tomorrow.
ನಾಳೆ ಮುಗಿದಿರುತ್ತೇನೆ ಅಂದರೆ ಈ ವರ್ಬನ್ನು ಬಳಕೆ ಮಾಡಬೇಕಾಗತ್ತೆ, ವರ್ಬ್ ಟುನು ಬಳಕೆ ಮಾಡಬೇಕಾಗತ್ತೆ, ಮತ್ತು ವರ್ಬ್ ತ್ರೀನು ಬಳಕೆ ಮಾಡಬೇಕು. ಈ ವರ್ಬ್ದು ವಿಶೇಷತೆ ಏನಪ್ಪ ಅಂದರೆ ಇದನ್ನು ನಾವು ವರ್ತಮಾನ ಕಾಲದಲ್ಲೂ ಬಳಸ್ತೀವಿ, ಭೂತಕಾಲದಲ್ಲೂ ಬಳಸ್ತೀವಿ, ಮತ್ತು ಭವಿಷ್ಯತ್ ಕಾಲದಲ್ಲೂ ಬಳಸ್ತೀವಿ. ಸೊ ನಮಗೆ ಈ ಮೂರು ಕಾಲ ಅಂದರೆ ಮೂರು ಏನು ವರ್ಬ್ಸ್ ಇದಾವು, ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ ನಮಗೆ ಬೇಕೇ ಬೇಕು. ಸೊ ಇಲ್ಲ ಅಂದರೆ ನಿಜವಾಗ್ಲೂ ನಮಗೆ ವಾಕ್ಯ ಮಾಡೋಕ್ಕೆ ಬರಲ್ಲ. ಸೊ ನೀವು ನಿಜವಾಗ್ಲೂ ಇಂಗ್ಲೀಷಲ್ಲಿ ವಾಕ್ಯ ಮಾಡೋಕ್ಕೆ ಬರಬೇಕು ಅಂದರೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ ಪ್ರಾಕ್ಟೀಸ್ ಮಾಡಲೇಬೇಕು. ಯು ಮಸ್ಟ್ ಪ್ರಾಕ್ಟೀಸ್ ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ. ಸೊ ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು ಬ್ರಿಂಗ್, ಈಗ ತಾ ಅಥವಾ ತರು, ಬ್ರಾಟ್ ತಂದೆ, ಆಗ ತಂದೆ, ಬ್ರಾಟ್ ತಂದಿದ್ದೇನೆ. ಬಿಲ್ಡ್, ಈಗ ಕಟ್ಟು, ಬಿಲ್ಟ್, ಆಗ ಕಟ್ಟಿದೆ, ಬಿಲ್ಟ್ ಕಟ್ಟಿದ್ದೇನೆ. ಬೈ, ಈಗ ಖರೀದಿಸು, ಬ್ರಾಟ್, ಆಗ ಖರೀದಿಸಿದೆ, ಬ್ರಾಟ್ ಖರೀದಿಸಿದ್ದೇನೆ. ಕ್ಯಾಚ್, ಈಗ ಹಿಡಿ, ಕಾಟ್, ಆಗ ಹಿಡಿದೆ, ಕಾಟ್ ಹಿಡಿದಿದ್ದೇನೆ. ಐ ಕ್ಯಾಚ್ ಅ ಬಾಲ್, ನಾನು ಈಗ ಚೆಂಡನ್ನು ಹಿಡಿಯುತ್ತೇನೆ. ಐ ಕಾಟ್ ಅ ಬಾಲ್, ನಾನು ಆಗ ಚೆಂಡನ್ನು ಹಿಡಿದೆ. ಐ ಹ್ಯಾವ್ ಕಾಟ್ ಅ ಬಾಲ್, ನಾನು ಈಗ ಚೆಂಡನ್ನು ಹಿಡಿದಿದ್ದೇನೆ. ಐ ಹ್ಯಾಡ್ ಅ ಕಾಟ್ ಅ ಬಾಲ್ ಲಾಸ್ಟ್ ವೀಕ್, ನಾನು ಹೋದ ವಾರ ಚೆಂಡನ್ನು ಹಿಡಿದಿದ್ದೆ. ಐ ವಿಲ್ ಹ್ಯಾವ್ ಕಾಟ್ ಅ ಬಾಲ್ ಟುಮಾರೋ, ನಾನು ನಾಳೆ ಚೆಂಡನ್ನು ಹಿಡಿದಿರುತ್ತೇನೆ. ಅಂದರೆ ಸೊ ವರ್ತಮಾನ ಕಾಲದಲ್ಲಿಯೂ ಇವುಗಳನ್ನು ಬಳಕೆ ಮಾಡಬೇಕು, ಭೂತಕಾಲದಲ್ಲೂ ಇವುಗಳನ್ನು ಬಳಕೆ ಮಾಡಬೇಕು, ಮತ್ತು ಭವಿಷ್ಯತ್ ಕಾಲದಲ್ಲೂ ಇವುಗಳನ್ನು ಬಳಕೆ ಮಾಡಬೇಕಾಗತ್ತೆ. ಸೊ ಮೂರು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಆಲ್ ತ್ರೀ ಆರ್ ವೆರಿ ಇಂಪಾರ್ಟೆಂಟ್. ಚೂಸ್ ಅಂದರೆ ಈಗ ಆರಿಸು, ಚೋಸ್ ಆಗ ಆರಿಸಿದೆ, ಚೂಸನ್ ಆರಿಸಿದ್ದೇನೆ. ಆರಿಸಿದ್ದೇನೆ. ಕಮ್, ಈಗ ಬಾ ಅಥವಾ ಬರು, ಕೇಮ್, ಆಗ ಬಂದೆ, ಕಮ್, ಬಂದಿದ್ದೇನೆ. ಕಟ್, ಈಗ ಕತ್ತರಿಸು, ಕಟ್, ಆಗ ಕತ್ತರಿಸಿದೆ, ಕತ್ತರಿಸಿದ್ದೇನೆ. ಡೂ, ಈಗ ಮಾಡು, ಡಿಡ್, ಆಗ ಮಾಡಿದೆ, ಡನ್, ಮಾಡಿದ್ದೇನೆ. ಡೂ, ಡಿಡ್, ಡನ್. ಡ್ರಾ, ಈಗ ಚಿತ್ರ ತೆಗೆ, ಡ್ರ್ಯೂ, ಆಗ ಚಿತ್ರ ತೆಗೆದೆ, ಡ್ರಾ, ಚಿತ್ರ ತೆಗೆದಿದ್ದೇನೆ. ಡ್ರಿಂಕ್, ಈಗ ಕುಡಿ, ಡ್ರ್ಯಾಂಕ್, ಆಗ ಕುಡಿದೆ, ಡ್ರಂಕ್, ಕುಡಿದಿದ್ದೇನೆ. ಡ್ರೈವ್, ಈಗ ನಡೆಸು, ಡ್ರೋ, ಆಗ ನಡೆಸಿದೆ, ಡ್ರೈವನ್, ನಡೆಸಿದ್ದೇನೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ತರಗತಿಯಲ್ಲಿ ನೀವು ನೋಡಿರೋದೇನಪ್ಪ ಅಂದರೆ ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ ಬಗ್ಗೆ ತಿಳ್ಕೊಂಡಿದ್ರಿ. ಸೊ ಇವುಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ರಿ. ಸೊ ವರ್ತಮಾನ ಕಾಲದಲ್ಲಿ, ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಎಲ್ಲ ಕಡೆ ಬಳಸೋದು ಇವುಗಳು ವರ್ಬ್ಸು ಭಾಳ ಇಂಪಾರ್ಟೆಂಟು. ಸೊ ದಯವಿಟ್ಟು ಇವುಗಳನ್ನು ಪ್ರಾಕ್ಟೀಸ್ ಮಾಡಿ. ಸೊ ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಇವುಗಳನ್ನು ಬಳಕೆ ಮಾಡಿ ಹೇಗೆ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಸೆಂಟೆನ್ಸ್ ಮಾಡಬೇಕು, ಪಾಸ್ಟ್ ಟೆನ್ಸಲ್ಲಿ ಹೇಗೆ ಮಾಡಬೇಕು, ಫ್ಯೂಚರಲ್ಲಿ ಹೇಗೆ ಮಾಡಬೇಕು ಅನ್ನೋದು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲೂ ಹೇಳಿದ್ದೀನಿ, ಇಂಗ್ಲೀಷಲ್ಲೂ ಹೇಳಿದ್ದೀನಿ. ಸೊ ಇಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಸರ್ ಎಷ್ಟು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ನೀವು ಕೇಳಿದರೆ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಡಿಮೆನೇ. ಇನ್ನೂ ಭಾಳಷ್ಟು ವರ್ಬ್ಸ್ಗಳಿದ್ದಾವೆ, ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ. ದಯವಿಟ್ಟು ಇವುಗಳನ್ನು ಪ್ರಾಕ್ಟೀಸ್ ಮಾಡಿ. ನಾನು ನಿಮಗೆ ಗ್ರೂಪಲ್ಲಿ ಕಳಿಸಿರ್ತೀನಿ, ಆ ಗ್ರೂಪಲ್ಲಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಸೊ ಅದೇ ರೀತಿಯಾಗಿ ನಿಮಗೆ ಈ ತರಗತಿ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ ಇದೆ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ. ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿ ಎರಡೂ ಇರುತ್ತೆ. ಆಫ್ಲೈನು ಧಾರವಾಡಲ್ಲಿ 2 ಕಡೆ ಇದೆ. ಒಂದು ಅಂಜುಮನ್ ಕಾಂಪ್ಲೆಕ್ಸ್, ಇನ್ನೊಂದು ಜಯನಗರ, ಮತ್ತು ಇನ್ನೊಂದು ಬೆಂಗಳೂರಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಮಾಡಿದ್ವಿ, ಜಾಲಹಳ್ಳಿ ಕ್ರಾಸು ಬಿಸೈಡ್ ರಾಕ್ಲೈನ್ ಮಾಲ್ ಅಂತ ಹೇಳ್ಬೋದು. ಸೊ ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 7760010998. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ನೆಕ್ಸ್ಟ್ ಕ್ಲಾಸ್.